ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ತಮ್ಮನೇಲಲ್ಲಿ ನೋಡಿರ್ತೀರ ಡೇ ಇನ್ ಮೈ ಲೈಫ್ ಅಂತ. ಒಂದು ದಿನದಲ್ಲಿ ಏನೆಲ್ಲ ಮಾಡಿದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಮೊದಲನೇದಾಗಿ ಸಮು ಮತ್ತೆ ಹಸ್ಬೆಂಡ್ ಇಬ್ರು ಕೂತ್ಕೊಂಡು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ನಾವು ತರಿಸಿರೋದಲ್ಲ, ತಂದಿರೋದಲ್ಲ. ಹಸ್ಬೆಂಡ್ ಫ್ರೆಂಡ್ ಒಬ್ರು ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ ಬಂದು ಗಿಫ್ಟ್ ಅನ್ನ ಸಮ್ಮುಗೆ ಅಂತ ಕೊಟ್ಟು ಕಳ್ಸಿದ್ದಾರೆ. ಇದು ಸ್ಟಡಿ ಮೆಟೀರಿಯಲ್, ಪೆನ್ ಹೋಲ್ಡರ್, ಪೆನ್ ಸ್ಟ್ಯಾಂಡ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. 3 ಕಲರ್ ಅಲ್ಲಿ ಪೆನ್ ಕೊಟ್ಟಿದ್ದಾರೆ, ರೆಡ್, ಬ್ಲೂ ಅಂಡ್ ಬ್ಲಾಕ್. ಮ್ಯಾಗ್ನೆಟಿಕ್ ಅಲ್ಲಿ ಪೆನ್ ಇರುತ್ತೆ. ನಾವು ಅದು ಸ್ಟ್ಯಾಂಡಿಗೆ ಟಚ್ ಮಾಡಿದ ತಕ್ಷಣ ಅದು ಅಂಟ್ಕೊಳ್ಳುತ್ತೆ. ಆ ತರದ್ದು 2 ಕೊಟ್ಟು ಕಳ್ಸಿದ್ದಾರೆ. ಹಾಗೇನೆ ಇದೊಂದು ಪೆನ್ ಹೋಲ್ಡರ್ ತುಂಬಾನೇ ಚೆನ್ನಾಗಿದೆ. ಗ್ಲಾಸ್ ಅಲ್ಲಿ ಮಾಡಿದ್ದಾರೆ. ಗ್ಲಾಸ್ ಅಲ್ಲಿ ಸ್ಟಾರ್ ಮತ್ತೆ ಗ್ಲಾಸ್ ಅಲ್ಲಿ ಸ್ಟ್ಯಾಂಡ್ ಕೂಡ ಇದೆ. ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಇದರಲ್ಲಿ ಪೆನ್ ಅಥವಾ ಪೆನ್ಸಿಲ್ ಅನ್ನ ಹೋಲ್ಡ್ ಮಾಡಬಹುದು. ಸ್ಟಡಿ ಟೇಬಲ್ ಮೇಲೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಅರೇಂಜ್ ಮಾಡಿದಾಗ ತೋರಿಸ್ತೀನಿ. ಬರೀ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದು 2 ಸೆಟ್ ಅಂತ ಹೇಳಿದ್ನಲ್ವಾ, ಇದು 2 ಸೆಟ್. ಅದೊಂದು ಹಾಯ್ ಎಲ್ರಿಗೂ. ವಾಕಿಂಗಿಗೆ ಅಂತ ಬಂದಿದ್ದೀನಿ. ವಾಕ್ ಮಾಡ್ತಾಯಿದ್ದೀನಿ. ಈಗ ಒಂದು 3-4 ಡೇಸಿಂದ ವಾಕ್ ಮಾಡ್ತಾಯಿದ್ದೀನಿ. ವಾಕ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ತುಂಬಾ ದಪ್ಪ ಆಗಿಬಿಟ್ಟಿದ್ದೆ. ಹಾಗೆಯೇ ವಾಕಿಂಗ್ಗೆ ಅಂತ ನಾನು ಪಾರ್ಕಲ್ಲಷ್ಟು ಖುಷಿ ಪಡೋಲ್ಲ. ಹಾಗಾಗಿ ರೋಡ್ಗಳಲ್ಲಿ ವಾಕ್ ಮಾಡ್ತಿದ್ದೆ. ಹಾಗೆಯೇ ಬರ್ತಾ ನಮ್ಮ ಏರಿಯಾ ಒಳಗಡೆ ಇದೊಂದು ಪಾರ್ಕ್ ನೋಡಿದ್ವಿ. ತುಂಬಾ ಚೆನ್ನಾಗಿದೆ ಪಾರ್ಕು. ಇದೊಂಥರ ನನಗೂ ಸಮಗೂ ಪ್ರೈವೇಟ್ ಪಾರ್ಕ್ ಆದಂಗೆ ಆಗಿಬಿಟ್ಟಿದೆ. ಯಾರೂ ಇರೋಲ್ಲ ಪಾರ್ಕ್ ಒಳಗಡೆ. ಅಷ್ಟು ಹಾಗೇ ಭಯ ಕೂಡ ಇದೆ, ಹಾಗೆ ಬಂದುಬಿಡುತ್ತೆ ಅಂತ. ನಾವೊಂದು 5:15 ಹಂಗೆ ಬಂದು 5:45ವರೆಗೂ ಇದ್ದು ಹೋಗ್ತೀವಿ. ಪ್ರೈವೇಟ್ ಪಾರ್ಕ್ ಅಂತಲೇ ಹೇಳ್ಬೋದು. ಹಾವಿದೇನೋ ಗೊತ್ತಿಲ್ಲ. ನಾವು ಆದಷ್ಟು ನೋಡಿಕೊಂಡು ನಾನು ವಾಕ್ ಮಾಡ್ತೀನಿ. ಸಮ ಆಟ ಆಡ್ತಾ ಇರ್ತಾನೆ. ಆಟ ಆಡೋಕ್ಕೆಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಹಾಕಿದ್ದಾರೆ, ಆದರೆ ಕ್ಲೀನ್ ಮಾಡಿಲ್ಲ. ಪಾರ್ಕನ್ನು ಕ್ಲೀನ್ ಮಾಡಿದ್ರೆ ಇನ್ನೂ ತುಂಬ ಜನ ಬಂದು ವಾಕ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಕಡೆ ಎಕ್ಸಸೈಸಿಗೆ, ಒಂದು ಕಡೆ ಮಕ್ಕಳು ಆಟ ಆಡೋಕ್ಕೆ ಹಾಕ್ಬಿಟ್ರಂತೂ ತುಂಬಾ ಚೆನ್ನಾಗಿದೆ. ಪಾರ್ಕ್ ತೋರಿಸಿ ನೋಡ್ತಾ ಹೋಗಿ. ಪಾರ್ಕ್ ನೋಡ್ತಾ ಇದ್ದೀರಾ, ಫುಲ್ಲು ಗಿಡಗಳು ಬೆಳ್ಕೊಬಿಟ್ಟಿದೆ. ಹಾಗೆಯೇ ನೋಡಿಕೊಂಡೇ ವಾಕ್ ಮಾಡ್ತಿದ್ದೀವಿ ನಾವು. ಪಕ್ಕದಲ್ಲೇ ರಿಂಗ್ ರೋಡ್ ಇದೆ, ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ, ನಾನು ಆಲ್ಮೋಸ್ಟ್ ಒಂದು 12 ರೌಂಡ್ಸ್ ಆಯಿತು. ಹಾಗಾಗಿ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ. ಆಟ ಆಡೋಕ್ಕೆಲ್ಲ ಹಾಕಿದ್ದಾರೆ. ಸಮ ಆಟಾಡ್ತಿದ್ದಾನೆ. ಹೀಗಿದೆ ಪಾರ್ಕು. ಟ್ರ್ಯಾಂಗಲ್ ಶೇಪಲ್ಲಿದೆ. ತುಂಬಾ ಪೀಸ್ಫುಲ್ಲಾಗಿದೆ. ಯಾರೂ ಜನಗಳಿಲ್ಲ, ನಾವಷ್ಟೇ ಇರೋದ್ರಿಂದ. ನಾನು ಸಮ ಇಬ್ಬರೇ ಇರೋದು. ಚೆನ್ನಾಗಿದೆ. ಸುತ್ತ ಮನೆ ಇದೆ, ಯಾವುದೇ ಥರ ಭಯ ಇಲ್ಲ. ಹಾವು ಬರುತ್ತೆ ಅನ್ನೋದೊಂದಷ್ಟೇ ನಮಗೆ ಭಯ. ಬಂದರೆ ಓಡೋಗ್ಬಿಡೋದಂತೂ ಪ್ಲ್ಯಾನ್ ಮಾಡಿದ್ದೀವಿ. ಓಡೋಗ್ಬಿಡ್ತೀವಿ. ಸಮ ಬಂದ ತಕ್ಷಣ ಇಲ್ಲಿ ಕೂರಿಸ್ಬಿಡ್ತೀನಿ ಸ್ವಿಂಗಲ್ಲಿ. ಅವನ ಪಾಡಿಗೆ ಅವನು ಆಟಾಡ್ತಾ ಇರ್ತಾನೆ. ನೋಡಿ, ಇಲ್ಲಿ ಸ್ವಿಂಗಿಗೆ ಹೋಗೋಕೆ ಏನೂ ತೊಂದರೆ ಇಲ್ಲ, ನೀಟಾಗಿದೆ ಜಾಗ. ಹಾಗಾಗಿ ಏನೋ ತೊಂದರೆ ಇಲ್ದಂಗೆ ಆಟ ಆಡ್ಬೋದು. ಇನ್ನೊಂದು ಸ್ವಲ್ಪ ಆ ಕಡೆ ಜಾಗ ಇದೆ, ಅಲ್ಲಿ ಎಕ್ಸಸೈಸ್ದೆಲ್ಲ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಪಾರ್ಕು. ಸುತ್ತ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೊಂದು ದೇವಸ್ಥಾನ ಇದೆ, ವರಮಹಾಲಕ್ಷ್ಮಿ ದೇವಸ್ಥಾನ. ಆಲ್ರೆಡಿ ನಾನು ತೋರಿಸಿದ್ದೀನಿ. ದೇವಸ್ಥಾನ ಇದೆ. ಹಾಗೆಯೇ ಇಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ನಾವು ದೇವ್ರ ದರ್ಶನ ಮಾಡಿಕೊಂಡು ಹಾಗೆಯೇ ಮನೆಗೆ ಹೋಗ್ತೀವಿ. ಸುತ್ತ ಗ್ರೀನರಿ ಚೆನ್ನಾಗಿದೆ. ಅದೇ ನಾವು ಸ್ವಲ್ಪ ಬೆಳಕಿದ್ದಾಗೇ ಹೋಗ್ಬಿಡ್ತೀವಿ. ಸಮ ಆಟಾಡ್ತಿದ್ದಾನೆ. ನಂದು 12 ರೌಂಡ್ಸ್ ಆಯಿತು. 12 ರೌಂಡ್ಸ್ ಅಂತ ಅಂದ್ಕೊಂಡು ಬಂದಿದ್ದೆ. ಚಿಕ್ಕ ರೌಂಡೇ, ಸ್ವಲ್ಪ ಆ ಕಡೆ ಎಲ್ಲ ಹೋಗಲ್ಲ, ಆ ಕಡೆ ಎಲ್ಲ ಸ್ವಲ್ಪ ಹೋಗಲ್ಲ, ಇಲ್ಲಷ್ಟೇ ಹೊಡಿತೀನಿ. ಆಯಿತು. ಈಗ ಸ್ಟಾರ್ಟಿಂಗ್ ಅಲ್ವಾ, ಒಂದು 3-4 ಡೇಸ್ ಆಯ್ತು ಅಷ್ಟೇ ವಾಕಿಂಗ್ ಶುರು ಮಾಡಿ. ಹಾಗಾಗಿ ಜಾಸ್ತಿ ರೌಂಡ್ಸ್ ಮಾಡಲ್ಲ. ಒಂದು 12 ರೌಂಡ್ಸ್ ಅಂತ ಮಾಡ್ಕೊಂಡಿದ್ದೀನಿ. ನೆನ್ನೆ ಒಂದು 10 ಆಯಿತು, ಇವತ್ತು 2 ಎಕ್ಸ್ಟ್ರಾ ಮಾಡಿದ್ದೀನಿ. ಯಾರೇ ವಾಕ್ ಮಾಡೋದಿದ್ರೂ ಸರಿ, ಹಾಗೆಯೇ ನಾವು ಒಂದೇ ದಿನಕ್ಕೆ ಹೆಚ್ಚಿಸ್ಕೋಬಾರ್ದು ವಾಕ್ ಮಾಡೋದನ್ನ. ದೊಡ್ಡ ಪಾರ್ಕ್ ಆದರೆ ಒಂದು 5 ರೌಂಡ್ಸು, ನೆಕ್ಸ್ಟ್ 6-7 ಆಗುತ್ತೆ ಅಂದರೆ 7 ಮಾಡಿ, ಆಮೇಲೆ 9, 10, 12 ಹಾಗೆಯೇ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ನೀವು ಸ್ಟಾರ್ಟಿಂಗ್ ಡೇನೇ 10-12 ಮಾಡಿಬಿಟ್ರೆ ನಾಳೆಗಾಗೆ ನೀವು ಎದ್ದೇಳೋಕ್ಕೆ ಆಗ್ತಾರಲ್ಲ. ಅಯ್ಯೋ ಹೋಗಪ್ಪ ಬೇಡ, ನಾವು ವಾಕ್ ಮಾಡೋದು ಬೇಡ, ಏನು ಬೇಡ, ಸುಸ್ತಾಗ್ಬಿಟ್ಟಿದೆ ಅಂತ ನೆಕ್ಸ್ಟ್ ಡೇ ನೀವು ವಾಕಿಂಗಿಗೆ ಬರಲ್ಲ. ಹಾಗಾಗಿ ನೀವು ಫಸ್ಟ್ ಡೇ ವಾಕಿಂಗ್ ಟ್ರೈ ಮಾಡ್ತಾಯಿದ್ದೀರ ಅಂದರೆ ಸಿಂಪಲ್ಲಾಗಿ
ಮನೆ ಹತ್ರನೇ ರೌಂಡ್ ಹೊಡೀರಿ, ಇಲ್ಲ ಪಾರ್ಕ್ ಇದೆ ಅಂದರೆ ಒಂದು 2 ರೌಂಡು 5 ರೌಂಡ್ ಹೊಡೆದು ರೆಸ್ಟ್ ಮಾಡಿ ಆಮೇಲೆ ಮನೆಗೆ ಹೋಗಿ ಆ ಥರ ಮಾಡಿ. ನಾನು ಸರಸ್ವತಿಪುರಮಲ್ಲಿದ್ದಾಗ ತುಂಬಾ ವಾಕಿಂಗ್ ಹೋಗ್ತಿದ್ದೆ. ಡೈಲಿ ಈವ್ನಿಂಗ್ ಮಿಸ್ ಮಾಡದೆ ವಾಕಿಂಗ್ ಹೋಗ್ತಿದ್ದೆ. ಈ ಏರಿಯಾಗೆ ಬಂದಾಗಿಂದ ನಾನು ವಾಕಿಂಗ್ ಅಂತೂ ಸರಿಯಾಗಿ ಹೋಗ್ತಿಲ್ಲ. ಎಲ್ಲಾದರೂ ಹೋಗ್ಬೇಕಂದ್ರೆ ಅಷ್ಟೇ ನಡ್ಕೊಂಡು ಹೋಗೋದು. ವಾಕಿಂಗ್ ಅಂತ ಪರ್ಟಿಕ್ಯುಲರಾಗಿ ಏನು ಮಾಡ್ತಿರ್ಲಿಲ್ಲ. ನಮಗಿದೊಂದು ಪ್ಲೇಸ್ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಾನು ಸ್ವಲ್ಪ ಹೊತ್ತು ಸ್ವಿಂಗಲ್ಲಿ ಕೂತ್ಕೊಂಡು ಆಟ ಆಡಿಕೊಂಡು ಇಬ್ಬರು ಮನೆಗೆ ಹೊರಡ್ತೀವಿ. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ವರಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿದ್ನಲ್ವ, ಇದೇ ದೇವಸ್ಥಾನ ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇದೆ. ಹಾಗೆಯೇ ಮಣಿ ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೆ. ನಾನು ಜ್ಯುವೆಲ್ರಿನ ತೊಗೊಂಡಿದ್ದೀನಿ. ಹಾಗೆಯೇ ನಾನು ನೋಸ್ ಪಿಯರ್ಸಿಂಗ್ ಮಾಡಿಸ್ಕೊಂಡಿದ್ದೆ ಅಲ್ವಾ, ಅದೇ ಥರ ಮಕ್ಕಳಿಗೆ ಕಿವಿಯನ್ನು ಚುಚ್ತಾ ಇದ್ದಾರೆ, ಗನ್ ಶೂಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗಿ ಮಕ್ಕಳು 3-4 ಜನ ಬಂದಿದ್ದರು. ನಾನು ಅವತ್ತು ಹೋಗಿದ್ದಿನ ಎಲ್ಲ ಗನ್ ಶೂಟ್ ಮಾಡಿಸ್ಕೊಂಡು ಇಯರಿಂಗ್ಸನ್ನು ಹಾಕ್ಸ್ಕೊಂಡಿದ್ದಾರೆ. ಮಣಿ ಜ್ಯುವೆಲ್ರಿ ಶಾಪಿಗೆ ಹೋಗಿದ್ದೆ. ಒಂದು ಪುಟಾಣಿ ಜ್ಯುವೆಲ್ರಿ ತಂದಿದ್ದೀನಿ, ತೋರಿಸ್ತೀನಿ ನಿಮ್ಮ ಜೊತೆ. ಹಾಗೆಯೇ ಅಲ್ಲಿ ಮಗುಗೆ ಕಿವಿಯನ್ನು ಚುಚ್ತಾ ಇದ್ರು. ನಾನು ಗನ್ ಶೂಟ್ ಮಾಡಿಸ್ಕೊಂಡಿದ್ದೆ ಅಲ್ವಾ, ಮೂಗು ಚುಚ್ಕೊಳ್ಬೇಕಾರೆ. ಹಾಗೆಯೇ ಮಗುಗೆ ಗನ್ ಶೂಟಿಂದ ಕಿವಿಯನ್ನು ಚುಚ್ತಾ ಇದ್ರು. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ನಾನು ತಂದಿರೋ ಪುಟಾಣಿ ಜ್ಯುವೆಲ್ರಿ ಯಾವುದು ಅಂತ ತೋರಿಸ್ತೀನಿ. ಮೂಗುತಿ ತುಂಬ ದಿನದಿಂದ ತೊಗೋಬೇಕಂತ ಅಂದ್ಕೊತಿದ್ದೆ. ಆದರೆ ನಾನು ಈಗ ಸ್ವಲ್ಪ 1.5-2 ವರ್ಷದ ಹಿಂದೆ ನಾನು ಮೂಗು ಚುಚ್ಕೊಂಡಿದ್ದರಿಂದ ರೀಸೆಂಟಾಗಿ ಅದು ಕ್ಯೂರ್ ಆಗೋಕ್ಕೆ ತುಂಬಾ ಟೈಮ್ ಬೇಕು. ನಾವು 16 to 18 ಇಯರ್ಸ್ ಒಳಗಡೆ ನಾವು ಮೂಗನ್ನು ಚುಚ್ಕೊಂಡ್ರೆ ಅಷ್ಟು ಟೈಮ್ ಬೇಕಾಗಲ್ಲ ಕ್ಯೂರ್ ಆಗೋಕ್ಕೆ, ಬೇಗನೆ ಕ್ಯೂರ್ ಆಗುತ್ತೆ. ಆದರೆ ನಾನು ಈಗ ಒಂದು 2.5 ಇಯರ್ಸ್ ಬ್ಯಾಕ್ ನಾನು ಮೂಗನ್ನು ಚುಚ್ಕೊಂಡಿದ್ದು. ಹಾಗಾಗಿ ನಮಗೆ ಕ್ಯೂರ್ ಆಗೋಕ್ಕೆ ತುಂಬಾ ಟೈಮ್ ಕೊಡಬೇಕು. ಈ ಮೂಗುತಿ ಒಂದು 1 ಇಯರ್ ಬ್ಯಾಕ್ ತುಂಬಾ ಟ್ರೆಂಡಿಂಗಲ್ಲಿತ್ತು. ಈ ಮೂಗುತಿ ಹಾಕ್ಕೋಬೇಕು ಅಂತ ನಾನು ಅನ್ಕೊತಾನೆ ಇದ್ದೆ. ಆದರೆ ಚೇಂಜ್ ಮಾಡಿದ್ರೆ ಎಲ್ಲಿ ಬ್ಲಡ್ ಬರೋಕ್ಕೆ ಶುರು ಆಗುತ್ತೆ, ಪೇನ್ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ಇನ್ನು ಅದನ್ನು ತೆಗೆದ್ರೆ ಇದನ್ನು ಹಾಕೋಕ್ಕಾಗೋದಿಲ್ವಾ ಅಂತ ಅಂದ್ಕೊಂಡು ತೊಗೊತಾ ಇರಲಿಲ್ಲ. ನನ್ನ ಫ್ರೆಂಡನ್ನು ಒಂದು 4 ಮಂತ್ಸ್ ಬ್ಯಾಕ್ ಕರ್ಕೊಂಡೋಗಿ ತೊಗೊಂಡು ಬಂದಿದ್ವಿ, ಅವರಿಗೆ ತೊಗೊಂಡು ಬಂದಿದ್ವಿ. ನಾನು ಅವಾಗ ತೊಗೋಬೇಕು ಅಂತ ಅಂದ್ಕೊಂಡೆ. ಅವರೇ ಇನ್ನೊಂದು 5-6 ಮಂತ್ಸ್ ವೆಯ್ಟ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಜ್ಯುವೆಲ್ರಿ ಶಾಪ್ ಅವರು. ಹಾಗಾಗಿ ಈಗ ತೊಗೊಂಡು ಬಂದಿದ್ದೀನಿ. ಇದು 18 ಕ್ಯಾರೆಟ್ ಗೋಲ್ಡು. 18 ಕ್ಯಾರೆಟ್ ಗೋಲ್ಡ್ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸಿಗೆ ತೊಗೋತಾರೆ. 1/2 ಗ್ರಾಮ್ 600 ಮಿಲಿ ಇದೆ. ನಮಗೆ 18 ಕ್ಯಾರೆಟ್ 4,500 ಹಾಗೆಲ್ಲ ಬರುತ್ತೆ. 4,800 ಎಲ್ಲ ಇದೆ. ಅದೇ ಪ್ರೈಸಲ್ಲಿ ನಮಗೆ ಎಷ್ಟು ಮಿಲಿ ಇರುತ್ತೆ ಅಷ್ಟಕ್ಕೆ ಕೊಡ್ತಾರೆ. ಇಲ್ಲೆಲ್ಲ ಸೀಲೆಲ್ಲ ಹಾಕಿದ್ದಾರೆ. ನಾವು ರಿಟರ್ನ್ ಮಾಡುವಾಗ ಅವತ್ತಿನ ಪ್ರೈಸ್ ಏನಿರುತ್ತೆ ಅದೇ ಪ್ರೈಸಿಗೆ ತೊಗೋತಾರೆ. ಬೇರೆ ಮೂಗ್ಬಟ್ಟೆಲ್ಲ ತೊಗೊಂಡಿರ್ತೀರಲ್ಲ ನೀವು 1,000-1,500 ಎಲ್ಲ ಕೊಟ್ಟು, ಅದೆಲ್ಲ ನಾವು ರಿಟರ್ನ್ ಕೊಡುವಾಗ ರಿಟರ್ನ್ ವ್ಯಾಲ್ಯೂ ಇರೋದಿಲ್ಲ. ಇದಕ್ಕೆ ರಿಟರ್ನ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಇದನ್ನೇ ತೊಗೊಂಡು ಬಂದೆ. ಹಾಗೆಯೇ ಹಿಂದೆ ಕ್ಲೋಸ್ ಇದೆ. ನಾನೀಗ ವೇರ್ ಮಾಡಿರೋ ಮೂಗುತಿ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಅದು ಹಿಂದೆ ಎಲ್ಲ ಓಪನ್ ಇದೆ. ಹಾಗಾಗಿ ಆಯಿಲಿ ಎಲ್ಲ ಹೋಗಿ ಕುತ್ಕೊಂಡು ಬ್ಲ್ಯಾಕ್ ಆಗೋಕ್ಕೆ ಚಾನ್ಸಸ್ ಇದೆ. ಇದೇನೂ ಆಗೋದಿಲ್ಲ. ಸ್ಟೋನ್ಸ್ ಎಲ್ಲ ಒಳ್ಳೆ ಸ್ಟೋನಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ತಗೊಂಡು ಬಂದಿದ್ದೀನಿ. ಹಾಕಿ ತೋರಿಸ್ತೀನಿ ನಿಮ್ಗೆ ಹೇಗೆಲ್ಲ ಕಾಣಿಸುತ್ತೆ ಅಂತ. ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ, ಪೇನ್ ಆಗ್ತಾಯಿದೆ. ಅದು ದಪ್ಪ ಇದೆ. ಇದು ಕಂಬ ಒಳಗೆ ಹೋಗ್ತಾಯಿಲ್ಲ, ಕಂಬ ಬರುತ್ತಲ್ಲ ಅದು ಒಳಗೆ ಹೋಗ್ತಾಯಿಲ್ಲ. ಫುಲ್ಲು ಇದೆಲ್ಲ ಪೇನ್, ಇಲ್ಲಿ ಈ ಇದ್ರ ಪೇನ್ಗೆ ಎಲ್ಲ ಪೇನ್ ಆಗ್ತಿದೆ. ಆಗ್ತಾಯಿಲ್ಲ, ತೆಗೆದುಬಿಡೋಣ ಅನ್ನಿಸ್ತಾ ಇದೆ. ಇಲ್ಲಿ ಒಳಗಡೆ ಇದೆ, ಫುಲ್ಲು ಪೇನ್ ಆಗ್ತಿದೆ. ಈ ಥರ ಕಾಣಿಸುತ್ತೆ ಮೂಗ್ಬಟ್ಟು. ಫೈನಲಿ ಈ ಥರ ಕಾಣಿಸುತ್ತೆ. ಇನ್ನು ಹಾಕಿಲ್ಲ, ತುಂಬಾ ನೋವಾಗ್ತಿದೆ. ಒಳಗೆ ಹೋಗ್ತಾ ಇಲ್ಲ ಅದು. ಅವ್ರು ಹೇಳಿದ್ದು ಕರೆಕ್ಟೇ, ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು. ಆಗ್ತಿಲ್ಲ, ಅದನ್ನು ಜೋರಾಗಿ ಪ್ರೆಸ್ ಮಾಡಿದ್ರು ಅದು ಒಳಗೆ ಹೋಗ್ತಾ ಇಲ್ಲ. ಸ್ವಲ್ಪ ದಪ್ಪ ಇದೆ, ಹಾಗಾಗಿ ಫುಲ್ಲು ಇದೆಲ್ಲ ಪೇನ್ ಆಗ್ತಿದೆ. ಈ ಥರ ಇದೆ ಮೂಗ್ಬಟ್ಟು. ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಆಸೆಯಾಗಿ ತೊಗೊಂಡು ಬಂದೆ ಹೋಗಿ. ಆಗ್ತಾಯಿಲ್ಲ. ಫೈನಲಿ ಮೂಗ್ಬಟ್ಟನ್ನ ಹಾಕ್ಸ್ಕೊಂಡು ಬಂದೆ. ನಾನು ಅವತ್ತು ಎಷ್ಟು ಟ್ರೈ ಮಾಡಿದ್ರೂ ಹಾಕೋಕ್ಕಾಗೇ ಇರಲಿಲ್ಲ. ಹಾಗೆಯೇ ಫ್ರೆಂಡ್ ಒಬ್ಬರು ಸಜೆಷನ್ ಮಾಡಿದ್ರು, ಕರ್ಬೇವಿನ ಸೊಪ್ಪಿಂದ ಕಡ್ಡಿ ಹಾಕಿ ಹೋಲ್ ಸ್ವಲ್ಪ ದೊಡ್ಡದಾಗುತ್ತೆ ಅಂತ. ಅವತ್ತಿನ ದಿನವೇ ಹಾಕಿದೆ.
ರಾತ್ರಿ ಎಲ್ಲ ಬಿಟ್ಟು ಒಂದು ಡೇ ಫುಲ್ ಕರ್ಬೇವಿನ ಕಡ್ಡಿ ಜೊತೆ ಬಿಟ್ಟಿದ್ದೆ. ಏನು ಪೇನ್ ಏನಿಲ್ಲ, ಈಸಿಯಾಗಿ ಹಾಕ್ಕೊಟ್ಬಿಟ್ರು. ಆಚಾರ ಅಂಗಡಿಗೆ ಹೋಗಿದ್ದೆ, ಅದೇ ಗೋಲ್ಡ್ ವರ್ಕ್ ಮಾಡ್ತಾರಲ್ಲ, ಕಿವಿ ಮೂಗೆಲ್ಲ ಚುಚ್ತಾರಲ್ಲ, ಅವ್ರ ಹತ್ರ 5 ನಿಮಿಷನೂ ತೊಗೊಳ್ಳಿಲ್ಲ. ಮೇಲಿಂದ ಒಂದು ಪಂಚಲೋಹದ್ದು ಇದಾಗ್ತಾರೆ, ಕಡ್ಡಿ ಥರ ಇರುತ್ತೆ, ಕೆಳಗಡೆಯಿಂದ ಅದು ಮೂಗಿಂದು ಚುಚ್ಚಿ ಮೇಲೆ ತೆಗೆದು ಮೇಲೆ ಹಾಕ್ಬಿಡ್ತಾರೆ. 5 ನಿಮಿಷನೂ ತೊಗೊಳ್ಳಲ್ಲ. ಹಾಕಿದ್ದಾರೆ, ನೋಡ್ತಾ ಇದ್ರೆ ಹಿಂಗೆ ಕಾಣಿಸುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು. ಒಂದು 2 ವರ್ಷದಿಂದನೇ ಅನ್ಕೊತಿದ್ದೆ, ಅಂದ್ಕೊಳ್ಳಿ 1.5 ವರ್ಷದಿಂದ ಅನ್ಕೊತಿದ್ದೆ ತೊಗೋಬೇಕು, ಈ ಥರ ಮೂಗ್ಬಟ್ಟು ತೊಗೊಂಡು ಹಾಕೋಬೇಕು ಅಂತ. ಫೈನಲಿ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಏನೂ ಪೇಯ್ನ್ ಇಲ್ಲ. ತುಂಬ ಪೇಯ್ನ್ ಆಗುತ್ತೆ ಅಂತ ಎದುರು ಬಿಟ್ಟಿದ್ದೆ, ಯಾವುದೇ ಥರ ಪೇಯ್ನ್ ಏನಿಲ್ಲ. ನಾನು ಅವತ್ತು ಟ್ರೈ ಮಾಡಿದಾಗ ತುಂಬಾ ನೋವು ಆಗ್ತಾಯಿತ್ತು. ಪೇಯ್ನ್ ಏನಿಲ್ಲ, ಆರಾಮಾಗಿದ್ದೀನಿ. ಈವ್ನಿಂಗು ಹಸ್ಬೆಂಡ್ ಜೊತೆ ಸಹಾರಾಗೆ ಅಂತ ಬಂದಿದ್ದೀವಿ. ಇವರು ನಮ್ಮ ಆಶ್ರಮದವರು, ಹಾಗೇನೆ ನನ್ನ ಸಬ್ಸ್ಕ್ರೈಬರ್ ಕೂಡ. ನನ್ನ ವಿಡಿಯೋನ ಒಂದನ್ನು ಮಿಸ್ ಮಾಡದೆ ವಿಡಿಯೋಸನ್ನು ನೋಡ್ತಾರೆ, ಹಾಗೇನೆ ವಿಡಿಯೋಗೆ ಕಮೆಂಟ್ ಕೂಡ ಮಾಡ್ತಾರೆ. ಹೀಗೆ ಮಾಡು ಹಾಗೆ ಮಾಡು ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ತುಂಬಾನೇ ಖುಷಿ ಆಯ್ತು, ಅವರು ಕೂಡ ಸಿಕ್ಕಿದ್ರು. ಸಹಾರ ಎಲ್ಲ ನೋಡ್ಕೊಂಡು ಹಾಗೇನೆ ಗೇಮ್ ಹತ್ರ ಬಂದಿದ್ದೀವಿ. ಸಮು ಗೇಮ್ ಆಡಬೇಕು ಅಂತ ಆಡ್ತಿದ್ದಾನೆ. ನಾನು ಹಸ್ಬೆಂಡ್ ಜೊತೆ ಹೋಗೋದು ರೇರೆ. ನಾನು ವಿಡಿಯೋ ಮಾಡೋಕ್ಕೆ ಗೃಹಶೋಭೆ ಸಹಾರಾಗೆಲ್ಲ ಬಂದರೆ ಒಬ್ಳೆ ಬರ್ತೀನಿ, ಇಲ್ಲ ನಾನು ಸಮು ಬರ್ತೀನಿ. ಹಸ್ಬೆಂಡ್ ಜೊತೆ ಬರೋದು ಕಮ್ಮಿ, ಹಾಗಾಗಿ ಹಸ್ಬೆಂಡ್ ಜೊತೆ ಹೋಗೋಣ ಅಂತ ಹೇಳಿ ಸಹಾರಾಗೆ ಬಂದಿದ್ದೀವಿ. ಸಮುದು ಗಿಫ್ಟ್ ಹೇಗಿದೆ, ಹಾಗೆ ನನ್ನ ಮೂಗುತಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗೆಲ್ಲ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.